ಜಯ ಗುರುದೇವ್, ನಮಸ್ಕಾರ. ಸದಸ್ಯಮದೇಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನನ್ನ ಹೆಸರು ಮೋಹನ್ ರೆಡ್ಡಿ ಅಂತ, SSY ಆಚಾರ್ಯ. ನಾನು DRDOದಲ್ಲಿ ಸೀನಿಯರ್ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಋಷಿ ಪ್ರಭಾಕರ್ ಗುರೂಜಿ ಅವರ ಶಿಷ್ಯನಾಗಿ 1984ರಿಂದ ಈ ಒಂದು ಸಾಧನೆಯಲ್ಲಿ ಸೇವೆಯಲ್ಲಿ ಇದ್ದೀನಿ. ನಿಮ್ಮ ಜೊತೆ ಇವತ್ತು ಸತ್ ಸಮಾಧಿ ಯೋಗ ಕಾರ್ಯಕ್ರಮದ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ನನಗೆ ಸಿದ್ಧ ಸಮಾಧಿ ಯೋಗ ಆಚಾರ್ಯರಾಗಿ ತರಬೇತಿ ಕೊಟ್ಟಂತಹವರು ನನ್ನ ಗುರುಗಳು ಋಷಿ ಪ್ರಭಾಕರ್ ಗುರೂಜಿ ಅವರು. ಬ್ಯಾಂಗ್ಳೂರಿನಲ್ಲಿ ಹುಟ್ಟಿ ಬೆಳೆದಂತಹವರು. ಅವರಿಗೆ ಚಿಕ್ಕಂದಿನಿಂದ ಒಂದು ಆಕಾಂಕ್ಷೆ ಇತ್ತು, ನನ್ನ ಪ್ರಪಂಚಕ್ಕೆ ಏನಾದರೂ ಒಂದು ಉತ್ತಮವಾಗಿರುವಂತಹ ಕೊಡುಗೆ ಕೊಡಬೇಕು ಅಂತ. ಸೊ ಬ್ಯಾಂಗ್ಳೂರಿನಲ್ಲಿ ಎಂಜಿನಿಯರಿಂಗ್ ಪಾಸ್ ಮಾಡಿದ್ರು. ಅದಾದ್ಮೇಲೆ ಕೆನಡಾದಲ್ಲಿ MS ಮಾಡಿದ್ರು. ಅಲ್ಲೇ ಅನಂತರ MBA ಮಾಡಿದ್ರು. ಇದೆಲ್ಲ ಎಜುಕೇಶನ್ ವಿದ್ಯಾಭ್ಯಾಸ ಆದ್ಮೇಲೆ ಅವ್ರಿಗೆ ಗೊತ್ತಾಯಿತು, ತಾನು ಅನ್ಕೊಂಡಂತಹ ಮನುಷ್ಯನ ಜೀವನಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡುವಂತಹದ್ದು ಯೋಗ ತಂತ್ರಜ್ಞಾನ ನಮ್ಮ ದೇಶದಲ್ಲೇ ಇದೆ ಅಂತ ಗೊತ್ತಾಯಿತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯೋಗ ಅಂದ್ರೆ ಏನು, ಸಿದ್ಧ ಸಮಾಧಿ ಯೋಗ ಅಂದ್ರೆ ಏನು, ನಮಗೆ ಯಾಕೆ ಯೋಗ ಜೀವನದಲ್ಲಿ ಬೇಕಾಗಿದೆ, ಅಷ್ಟಾಂಗ ಯೋಗ ಅಂದ್ರೆ ಏನು, ಆರೋಗ್ಯ ಅಂದ್ರೆ ಏನು, ಪಂಚಕೋಶ ಶುದ್ಧಿ ಅಂದ್ರೆ ಏನು, ಕಾಯಿಲೆಗಳು ಅಂದ್ರೆ ಏನು, ದೀರ್ಘವ್ಯಾಧಿ ಅಂದ್ರೆ ಏನು, ಸಮಾಧಿ ಅಂದ್ರೆ ಏನು, ಸಮಾಧಿಯಿಂದ ದೀರ್ಘವ್ಯಾಧಿಗಳು ಹೇಗೆ ಶಮನ ಆಗುತ್ತೆ, ನಾವಿಷ್ಟನ್ನ ಇವತ್ತು ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಯೋಗ ಅಂದ್ರೆ ನಾವೆಲ್ಲರೂ ಅನ್ಕೊಂಡ ಹಾಗೆ ಬಾಡಿ ಬೆಂಡಿಂಗ್ ಎಕ್ಸರ್ಸೈಸ್ ಅಲ್ಲ. ತುಂಬಾ ಜನ ಈ ತರಹ ಒಂದು ತಪ್ಪು ತಿಳುವಳಿಕೆ ಇಟ್ಕೊಂಡಿದ್ದಾರೆ. ಬಾಡಿ ಬೆಂಡಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ಇದು ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಇದು ಯೋಗದಲ್ಲಿ ಒಂದು ಭಾಗ ಅಷ್ಟೇ. ಇದಕ್ಕೆ ಆಸನಗಳು ಅಂತ ಹೇಳ್ತೇವೆ. ಇದು ಒಂದು ಅಂಗ, ಯೋಗದಲ್ಲಿ ಒಂದು ಅಂಗ ಅಂತ ಹೇಳ್ತೇವೆ. ಇದಕ್ಕೆ ಆಸನ ಅಥವಾ ಯೋಗಾಸನ ಅಂತ ಹೇಳ್ತೇವೆ. ಯೋಗ ಅಂದ್ರೆ ಒಂದಾಗುವುದು ಅಂತ, ಅಂದ್ರೆ ನಾನು ಎಲ್ಲದರೊಂದಿಗೆ ಒಂದಾಗೋದು ಅಂತ. ಸಾಮಾನ್ಯವಾಗಿ ನಮಗೆ ನಾನು ಇಷ್ಟೇ ಅಂತ ಅನುಭವ ಆಗ್ತಾ ಇರುತ್ತೆ. ಆ ಇಷ್ಟೇ ನಾನು ಅನ್ನುವಂತಹ ಸ್ಥಿತಿಯಿಂದ ನನಗೇನು ಇತಿಮಿತಿ ಇಲ್ಲ, ನಾನು ಅಪಾರ, ನಾನು ಎಲ್ಲದರೊಂದಿಗೆ ಒಂದಾಗಿರುವಂತಹ ಸ್ಥಿತಿಗೆ ನಾವು ಯೋಗ ಅಂತ ಹೇಳ್ತೀವಿ. ಇದು ಮನುಷ್ಯನಿಗೆ ಸಾಧ್ಯವಾಗುವಂತಹ ಶ್ರೇಷ್ಠವಾಗಿರುವಂತಹ ಒಂದು ಅನುಭವ ಅಂತ ಹೇಳ್ತೀವಿ. ಅಂದ್ರೆ ದ ಗ್ರೇಟೆಸ್ಟ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಅತಿ ಹೆಚ್ಚಿನ ಒಂದು ಅನುಭವ ಏನಪ್ಪಾ ಅಂದ್ರೆ ಯೋಗ ಅನುಭವ ಅಂತ ಹೇಳ್ತೀವಿ. ಸೊ ಯೋಗ ನಮ್ಮನ್ನ ನಮ್ಮ ವಿಶಾಲ ತತ್ವಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಸಾಧನೆ. ಸೊ ಯೋಗ ಅನ್ನುವಂತಹದ್ದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಇದು ನನ್ನ ಜೀವನಕ್ಕೆ ಸಂಬಂಧಪಟ್ಟಿರುವಂತಹದ್ದು ಆಗಿರೋದ್ರಿಂದ ನಾನು ಯೋಗದ ಬಗ್ಗೆ ಜೀವನದಲ್ಲಿ ಯಾವ ವಯಸ್ಸಿನಲ್ಲಿ ಪಡ್ಕೊಬೇಕು, ಈಗ್ಲೇನೆ ಅಂತ, ಅಂದ್ರೆ ರೈಟ್ ನೌ ಅಂತ ಹೇಳ್ತೇವೆ. ಯಾವಾಗ ನಿಮಗೆ ಯೋಗದ ಬಗ್ಗೆ ಪರಿಚಯ ಆಯಿತು ಆಗ್ಲೇ ನಾವು ಯೋಗದ ಬಗ್ಗೆ ಸಾಧನೆಯನ್ನ ಕಲ್ತ್ಕೊಂತೀವಿ. ಯೋಗ ಅನ್ನುವಂತಹದ್ದು ನಮಗೊಂದು ಉತ್ತಮ ಆರೋಗ್ಯವನ್ನ ಕೊಡುವಂತಹದ್ದು, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವನ್ನ ಕೊಡುವಂತಹದ್ದು. ಯೋಗ ಅನ್ನುವಂತಹದ್ದು ಒಂದು ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೀವಿ. ಜೀವನದ ಗುಣಮಟ್ಟ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವಂತಹದ್ದು. ನಾವು ಮಾಡುವಂತಹ ಎಲ್ಲಾ ಕಾರ್ಯಗಳಲ್ಲಿ ಪರಿಣಾಮಕಾರಿಯಾಗಿ ಇರೋದಕ್ಕೆ ನಮಗೆ ಯೋಗ ಸಹಾಯ ಮಾಡುತ್ತೆ. ನಮ್ಮ ಕುಟುಂಬದ ಜೊತೆ, ಅಕ್ಕಪಕ್ಕ ಇರುವಂತಹ ಜೊತೆ, ನಾವು ಪರಿಸರದಲ್ಲಿರುವಂತಹ ಎಲ್ಲರ ಜೊತೆ ಒಂದು ಉತ್ತಮ ಗುಣಮಟ್ಟದ ಜೀವನ ನಡೆಸಲಿಕ್ಕೆ ನಮಗೆ ಯೋಗ ಸಹಾಯ ಮಾಡುತ್ತೆ. ಸೊ ಯೋಗ ಅನ್ನುವಂತಹದ್ದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಎಲ್ರಿಗೂ ಕೂಡ ನಿನಗೆ ಯಾವ ತರಹ ಜೀವನ ಬೇಕು ಅಂದ್ರೆ, ನನಗೆ ಒಳ್ಳೆ ಜೀವನ ಬೇಕು ಅಂತ ಕೇಳ್ತಾರೆ, ನನಗೆ ಚೆನ್ನಾಗಿರುವಂತಹ ಜೀವನ ಬೇಕು ಅಂತ ಕೇಳ್ತಾರೆ. ಸೊ ನೀವು ಇದನ್ನ ಕೇಳ್ತಾ ಇದ್ದೀರಾ, ಜೀವನ ಚೆನ್ನಾಗಿರ್ಬೇಕು ಅಂತ. ಈ ಜೀವನ ಚೆನ್ನಾಗಿರ್ಬೇಕಾದ್ರೆ ನೀವು ನಿಮ್ ಕಡೆಯಿಂದ ಏನ್ ಮಾಡ್ತಾ ಇದ್ದೀರಾ, ಇದನ್ನ ಯಾರು ನೋಡ್ತಾ ಇಲ್ಲ. ಇದು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದೀವಿ, ಇದಕ್ಕೆ ನಾನೇನ್ ಮಾಡ್ಬೇಕು ಅಂತ ಯಾರು ಕೇಳ್ತಾ ಇಲ್ಲ. ನಾವು ಫಿಸಿಕ್ಸ್ ಅಲ್ಲಿ ಹೇಳ್ತೇವಿ ನ್ಯೂಟನ್ಸ್ ಥರ್ಡ್ ಲಾ ಅಂತ, ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್ ಅಂತ ಹೇಳ್ತೇವಿ. ಅಂದ್ರೆ ನಿಮ್ಮಿಂದ ಯಾವ ತರಹ ಕೆಲಸ ಆಗುತ್ತೋ ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ಫಲ ಸಿಗುತ್ತೆ. ಸೊ ನಿಮ್ಗೆ ಈ ತರಹ ಜೀವನ ಬೇಕಾದ್ರೆ ನೀವು ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ, ಅದು ತುಂಬಾ ಮುಖ್ಯ. ಸೊ ಜೀವನ ಚೆನ್ನಾಗಿರ್ಬೇಕಾದ್ರೆ ನಾವೇನ್ ಮಾಡಬೇಕಾಗಿದೆ, ಸೊ ಇದು ನಾವೇನ್ ಮಾಡಬೇಕಾಗಿದೆ ಅನ್ನುವಂತಹದ್ದು 8 ಭಾಗಗಳಲ್ಲಿ ಇದೆ. ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ
8 ಏರಿಯಾಸ್ ಆಫ್ ಲೈಫ್ ಅಂತ ಹೇಳ್ತೀವಿ. ನಮ್ಮ ಜೀವನದ 8 ಭಾಗಗಳು ಅಂತ ಹೇಳ್ತೀವಿ. ಈ 8 ನಾವು ಚೆನ್ನಾಗಿಟ್ಕೊಂಡ್ರೆ, ನಾವು ಈ ತರಹ ಇದ್ದಾಗ ನಮಗೆ ಜೀವನ ಅನ್ಕೊಂಡ ಹಾಗೆ ಚೆನ್ನಾಗಿರುತ್ತೆ. ಈ 8 ಏರಿಯಾಸ್ ಯಾವುದು ಅಂದ್ರೆ, ಮೊದಲು ಏನು ಮಾಡಬಾರ್ದು ಅಂತ ಹೇಳುವಂತಹದ್ದು, ರಿಸ್ಟ್ರೈನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ನಾವೇನೇನು ಮಾಡಬೇಕು ಅಂತ, ಇದಕ್ಕೆ ಅಬ್ಸರ್ವೆನ್ಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದೇಹವನ್ನು ಹೇಗೆ ಚೆನ್ನಾಗಿಟ್ಕೊಳ್ಳೋದು ಅಂತ ಹೇಳ್ತೀವಿ. ಅನಂತರ ಪ್ರಾಣಶಕ್ತಿಯನ್ನು ನಮ್ಮಲ್ಲಿ ಹೇಗೆ ಸಮೃದ್ಧಿಯಾಗಿ ಇಟ್ಕೊಳ್ಳೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ಇಂದ್ರಿಯಗಳನ್ನು ಹೇಗೆ ಒಳಗಡೆ ತಿರುಗಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಅನಂತರ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹದ್ದು, ಅನಂತರ ಬುದ್ಧಿಗೆ ಸಂಬಂಧಪಟ್ಟಿರುವಂತಹದ್ದು, ಕೊನೆಯದಾಗಿ ಅಹಂಕಾರಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅಂತ ಹೇಳ್ತೀವಿ. ಇವೆಂಟು ಕೂಡ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ 8 ಏರಿಯಾಸ್ ಆಫ್ ಅವರ್ ಓನ್ ಲೈಫ್. ಇದನ್ನೇ ಪತಂಜಲಿ ಮಹರ್ಷಿಗಳು ಸಿಸ್ಟಮ್ಯಾಟಿಕ್ ಆಗಿ ಅಷ್ಟಾಂಗ ಯೋಗ ಅಂತ ಹೇಳಿದ್ರು. ಇದಕ್ಕೆ ಹೇಳ್ತೇವೆ, ಮೊದಲನೆಯದು ಯಮ, ಆಮೇಲೆ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಇವೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಈ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿಗೆ ಸಮಾಧಿ ಅಭ್ಯಾಸದ ಬಗ್ಗೆ ನೋಡ್ತೇವೆ, ಪ್ರಾಣಾಯಾಮಗಳ ಬಗ್ಗೆ ನೋಡ್ತೇವೆ, ಸ್ವಲ್ಪ ಆಸನ ಬಗ್ಗೆ ನೋಡ್ತೇವೆ, ಬೇರೆದು ಕೂಡ ಕವರ್ ಆಗತ್ತೆ. ಈ 3 ಹೆಚ್ಚಿಗೆ ನಾವು ಫೋಕಸ್ ಮಾಡುವಂತಹದ್ದು. ಈಗ ಆರೋಗ್ಯ ಅಂದ್ರೆ ಏನು ಅಂತ ನೋಡೋಣ. ಅಲೋಪತಿ ಹೇಳುತ್ತೆ, ಆರೋಗ್ಯ ಅಂದ್ರೆ ನಿನಗೇನು ಕಾಯಿಲೆಗಳಿಲ್ಲದೆ ಇದ್ರೆ ನೀನು ಚೆನ್ನಾಗಿದೆಯಾ, ನೀನು ಆರೋಗ್ಯವಂತನಾಗಿದೆಯಾ ಅಂತ. ಅಂದ್ರೆ ಎಲ್ಲ ಟೆಸ್ಟ್ ಮಾಡಿ ನಿಮ್ಮ ಎಲ್ಲಾ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ನೀವು ಆರೋಗ್ಯವಂತರು ಅಂತ. ಸೊ ಅಲೋಪತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದೈಹಿಕ ಮಟ್ಟದಲ್ಲಿ ನೋಡ್ಬಿಟ್ಟು ನೀವು ಆರೋಗ್ಯವಂತರು ಅಥವಾ ನಿಮಗೆ ಕಾಯಿಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಸಂಕುಚಿತವಾಗಿ ನೋಡುವಂತಹ ಒಂದು ವಿಷಯ. ಇದು ಈ ದೇಹದ ಬಗ್ಗೆ ಮಾತ್ರ ನೋಡ್ತಾ ಇದ್ದೀವಿ. ಅದೇ ಯೋಗದಲ್ಲಿ ಹೇಳ್ತಾರೆ ಅಥವಾ ಆಯುರ್ವೇದದಲ್ಲಿ ಹೇಳ್ತಾರೆ, ಆರೋಗ್ಯ ಅಂದ್ರೆ ಏನು ಅಂತ. ಇದಕ್ಕೆ ಸ್ವಸ್ಥ್ಯ ಅಂತ ಹೇಳ್ತೇವೆ. ಸ್ವಸ್ಥ್ಯ ಅಂದ್ರೆ ಚೆನ್ನಾಗಿರುವಂತಹದ್ದು. ನಾನು ಚೆನ್ನಾಗಿರೋದು ಅಂದ್ರೆ ಏನು? ದೈಹಿಕ ಮಟ್ಟದಲ್ಲಿ ಹೇಗೆ ಚೆನ್ನಾಗಿರೋದು ಅದೇ ತರಹ ನಮಗೆ ಇನ್ನೂ 4 ಶರೀರ ಇದ್ದಾವೆ. ಸೊ 5 ಶರೀರಗಳ ಮಟ್ಟದಲ್ಲೂ ಕೂಡ ನಾವು ಚೆನ್ನಾಗಿದ್ದಾಗ ಆವಾಗ ನಾನು ನಿಜವಾಗ್ಲೂ ಆರೋಗ್ಯವಂತನಾಗಿದ್ದೇನೆ ಅಂತ ಅರ್ಥ. ಈ 5 ದೇಹಗಳು ಯಾವುದು ಅಂತ ನೋಡೋಣ. ಈ ಒಂದು ಫಿಸಿಕಲ್ ಬಾಡಿ ಅಂದ್ರೆ ದೈಹಿಕ ಶರೀರ ಅಂತ ಹೇಳ್ತೇವೆ. ಎರಡನೆಯದು ಪ್ರಾಣ ಬಾಡಿ ಅಂದ್ರೆ ಪ್ರಾಣಶಕ್ತಿಯ ಒಂದು ದೇಹ ಅಂತ ಹೇಳ್ತೇವೆ. ಮೂರನೆಯದು ಮಾನಸಿಕ ದೇಹ ಅಂತ ಹೇಳ್ತೇವೆ. ನಾಲ್ಕನೆಯದು ಬುದ್ಧಿ ದೇಹ ಅಂತ ಹೇಳ್ತೇವೆ. ಐದನೆಯದು ಆನಂದ ದೇಹ ಅಂತ ಹೇಳ್ತೇವೆ. ಇದಕ್ಕೆ ನಾವು ಪಂಚಕೋಶಗಳು ಅಂತ ಹೇಳ್ತೇವೆ. ಅಂದ್ರೆ ಈ 5 ಯಾವುದು ಪಂಚಕೋಶಗಳು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಹೇಳ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಕೋಶಗಳು ಶುದ್ಧಿ ಆಗೋದ್ರಿಂದ ಮನುಷ್ಯನಿಗೆ ತನ್ನ ಜೀವನದಲ್ಲಿ ತುಂಬಾ ಬೇಗ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಏನಾದ್ರೂ ಕಾಯಿಲೆಗಳಿದ್ರೆ ತುಂಬಾ ಬೇಗ ವಾಸಿಯಾಗತ್ತೆ. ಕಾಯಿಲೆಗಳು ಇಲ್ಲದೆ ಇದ್ರೆ ಇನ್ನು ಮುಂದೆ ನಿಮಗದು ಬರೋದಿಲ್ಲ. ಈ ಕಾರ್ಯಕ್ರಮ ಕಾಯಿಲೆ ವಾಸಿ ಮಾಡೋಕ್ಕೂ ಉಪಯೋಗ ಆಗತ್ತೆ, ಇನ್ನು ಮುಂದೆ ಕಾಯಿಲೆಗಳು ಬರದೇ ಇರ್ಲಿಕ್ಕೂ ಕೂಡ ಉಪಯೋಗ ಆಗತ್ತೆ. ಈಗ ಕಾಯಿಲೆಗಳು ಅಂದ್ರೆ ಏನು ಅಂತ ನೋಡೋಣ. 2 ತರಹ ಕಾಯಿಲೆ ಇದೆ. ಒಂದು ಅಕ್ಯೂಟ್ ಡಿಸೀಸಸ್ ಅಂತ ಹೇಳ್ತೇವೆ, ಇದು ಇನ್ಫೆಕ್ಷನ್ ಇಂದ ಬರುವಂತಹದ್ದು. ಇನ್ನೊಂದು ದೀರ್ಘ ವ್ಯಾಧಿಗಳು ಅಂತ ಹೇಳ್ತೇವೆ ಅಥವಾ ಕ್ರಾನಿಕ್ ಏಲ್ಮೆಂಟ್ಸ್ ಅಂತ ಹೇಳ್ತೇವೆ. ಕ್ರಾನಿಕ್ ಏಲ್ಮೆಂಟ್ಸ್ಗೆ ನಾವು ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಕೂಡ ಹೇಳ್ತೇವೆ. ಅಂದ್ರೆ ಮನಸ್ಸಿನಲ್ಲಿ ಆಗಿರುವಂತಹ ಒಂದು ಉದ್ವೇಗದಿಂದ ದೇಹದಲ್ಲಿ ಕಾಣಿಸ್ಕೊಂಡಿರುವಂತಹ ಕಾಯಿಲೆಗಳು ಅಂತ ಹೇಳ್ತೀವಿ. ಸೊ ಇನ್ಫೆಕ್ಷನ್ಸ್ ಎಲ್ಲ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇಂದ ಬರುವಂತಹದ್ದು. ಅದಕ್ಕೆ ನೀವು ಸ್ವಲ್ಪ ವಿಶ್ರಾಂತಿ ತಗೊಂಡ್ರು ವಾಸಿ ಆಗತ್ತೆ, ಸ್ವಲ್ಪ ಔಷಧಿ ತಗೊಂಡ್ರು ಕೂಡ ವಾಸಿ ಆಗತ್ತೆ. ಅದು ಈಸಿಯಾಗಿ ಬಂದು ಹೋಗ್ಬಿಡತ್ತೆ, ಈಸಿಯಾಗಿ ವಾಸಿ ಆಗತ್ತೆ. ಅದೇ ದೀರ್ಘವ್ಯಾಧಿ ನಿಮಗೆ ನೀವೇ ತರಿಸ್ಕೊಂಡಿರುವಂತಹದ್ದು. ಅದಕ್ಕೆ ನೀವು ಔಷಧಿ ತಗೊಂಡು ವಾಸಿ ಮಾಡ್ಕೊಳ್ಳೋದು ತುಂಬಾ 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 ಕಷ್ಟ. ಅದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ ಇವು ದೀರ್ಘ ವ್ಯಾಧಿಗಳು, ಅಂದ್ರೆ ಒಂದ್ಸಲಿ ಬಂದ್ರೆ ಮತ್ತೆ ಅದು ಜೀವನದಲ್ಲಿ ವಾಸಿ ಆಗೋದಿಲ್ಲ ಅಂತ. ಈ ಎಲ್ಲಾ ದೀರ್ಘ ವ್ಯಾಧಿಗಳು ನೀವೇ ತರಿಸ್ಕೊಂಡಿರೋದ್ರಿಂದ ವಾಸಿ ಮಾಡ್ಕೊಳ್ಳಕ್ಕೆ ನಿಮ್ಮಿಂದಾನೇ ಸಾಧ್ಯ, ಬೇರೆಯವರಿಂದ ಸಾಧ್ಯ ಇಲ್ಲ. ಸೊ ನಾವು ಫಸ್ಟ್ ತಿಳ್ಕೊಬೇಕು, ಈ ಎಲ್ಲಾ ದೀರ್ಘ ವ್ಯಾಧಿಗಳು ನಾನೇ ತರಿಸ್ಕೊಂಡಿರೋದ್ರಿಂದ ಇದನ್ನ ವಾಸಿ ಮಾಡಿಕೊಳ್ಳುವಂತಹ ಶಕ್ತಿ ಕೂಡ ನನ್ನಲ್ಲೇ ಇದೆ ಅಂತ. ದೀರ್ಘ ವ್ಯಾಧಿಗಳು ಯಾವುದು? BP,
ಆಸ್ತಮಾ, ಅಲ್ಸರ್ಸ್, ಡಯಾಬಿಟೀಸ್, ಆರ್ಥ್ರೈಟಿಸ್, ಮೈಗ್ರೇನ್ ಇವೆಲ್ಲವೂ ಕೂಡ ದೀರ್ಘವ್ಯಾಧಿಗಳು ಅಂತ ಹೇಳ್ತೇವೆ. ಈಗ ಈ ಕಾಯಿಲೆಗಳು ನಿಮಗೆ ಹೇಗ್ ಬಂತು ಅಂತ ನೋಡೋಣ. ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ ನಿಮ್ಗೆ ಈ ತರಹ ಕಾಯಿಲೆ ಇದೆ ಅಂತ, ಎಲ್ಲ ಚೆಕಪ್ ಮಾಡಿಬಿಟ್ಟು ಈ ತರ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಒಂದು ಔಷಧಿ ಒಂದು ಲಿಸ್ಟ್ ಕೊಡ್ತಾರೆ, ಈ ಔಷಧಿ ತಗೊಳ್ಳಿ ಅಂತ. ಅದ್ರ ಜೊತೆಗೆ ಒಂದು ಅಡ್ವೈಸ್ ಕೊಡ್ತಾರೆ, ಏನಪ್ಪಾ ಅಂದ್ರೆ ಟೆನ್ಷನ್ ಮಾಡ್ಕೊಂಬೇಡಿ, ಆರಾಮಾಗಿರಿ ಅಂತ. ಯಾಕಂದ್ರೆ ಡಾಕ್ಟರ್ ತುಂಬಾ ಚೆನ್ನಾಗಿ ಗೊತ್ತು ಈ ಎಲ್ಲಾ ಕಾಯಿಲೆಗಳಿಗೆ ಮೂಲ ಕಾರಣ ಮಾನಸಿಕ ಉದ್ವೇಗ ಅಂತ. ಸೊ ಯಾವುದೇ ಮಾನಸಿಕ ಒತ್ತಡ ದೀರ್ಘವ್ಯಾಧಿಗಳಿಗೆ ಕಾರಣ ಆಗುತ್ತೆ. ಅದಕ್ಕೆ ನಾವು ಇದನ್ನ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ಮನಸ್ಸಿನ ಮಟ್ಟದಲ್ಲಿ ಆಗಿರುವಂತಹ ಉದ್ವೇಗ ದೇಹ ಮಟ್ಟದಲ್ಲಿ ಕಾಯಿಲೆ ರೂಪದಲ್ಲಿ ಕಾಣಿಸ್ಕೊಳ್ಳುವಂತಹದ್ದು ಅಂತ. ಸೊ ಮನುಷ್ಯನಿಗೆ ಸದಾ ಈ ಮಾನಸಿಕ ಒತ್ತಡ, ಮೆಂಟಲ್ ಟೆನ್ಷನ್ ಇದ್ದಾಗ ಏನಾಗುತ್ತೆ ಅಂತ ಒಂದ್ ಸ್ವಲ್ಪ ನೋಡೋಣ. ಮನಸ್ಸಿನಲ್ಲಿ ಟೆನ್ಷನ್ನು, ಉದ್ವೇಗ ಜಾಸ್ತಿ ಆದಾಗ ದೇಹದಲ್ಲಿ ಏನಾಗುತ್ತೆ ಅಂತ. ನೀವೊಂದು ಚೈನ್ ತಗೊಳ್ಳಿ, ಮೆಟಾಲಿಕ್ ಚೈನು, ಅದನ್ ಮೇಲೆ ನೀವು ಲೋಡ್ ಜಾಸ್ತಿ ಮಾಡ್ತಾ 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 ಹೋಗಿ. ಸ್ವಲ್ಪ ತಡೆಯುತ್ತೆ ಅದು, ಇನ್ ಸ್ವಲ್ಪ ತಡೆಯುತ್ತೆ, ಇನ್ ಸ್ವಲ್ಪ ತಡೆಯುತ್ತೆ. ಲೋಡ್ ಇನ್ನ ಜಾಸ್ತಿ ಆದ್ರೆ ಅದು ಮುರಿದು ಹೋಗುತ್ತೆ, ಚೈನ್ ಕಟ್ ಆಗುತ್ತೆ. ಚೈನ್ ಎಲ್ಲಿ ಕಟ್ ಆಗುತ್ತೆ? ಯಾವ ಲಿಂಕ್ ವೀಕ್ ಇದೆಯೋ ಅದು ಫಸ್ಟ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಅದೇ ತರಹ ನಮ್ಮ ದೇಹದಲ್ಲೂ ಕೂಡ ಯಾವ ಅಂಗ ವೀಕ್ ಇದೆಯೋ ಅದು ಫಸ್ಟ್ ಬ್ರೇಕ್ ಡೌನ್ ಆಗುತ್ತೆ. ನಮ್ಮ ದೇಹ ಬೇರೆ ಬೇರೆ ಅಲ್ಲ, ಎಲ್ಲ ಅಂಗಗಳು ಸೇರಿಕೊಂಡು ಈ ರೀತಿಯ ಒಂದು ದೇಹ ಆಗಿರೋದು. ಇದರಲ್ಲಿ ಯಾವ ಅಂಗ ಸ್ವಲ್ಪ ವೀಕ್ ಇದೆಯೋ ಆ ಅಂಗ ಫಸ್ಟ್ ಬ್ರೇಕ್ ಡೌನ್ ಆಗುತ್ತೆ. ಅವರಿಗೆ ಆ ತರಹ ಕಾಯಿಲೆ ಬಂತು ಅಂತ ಹೇಳ್ತೀವಿ. ನಿಮಗೆ ಈ ತರಹ ಅಂಗ ಯಾಕೆ ವೀಕ್ ಇದೆ? ಇದು ನಿಮ್ಮ ಅಪ್ಪ ಅಮ್ಮನಿಂದ ಜೀನ್ಸ್ ಮೂಲಕ ಬಂದಿರುವಂತಹದ್ದು. ಸೊ ಅದಕ್ಕೆ ಹೇಳ್ತಾರೆ ಅಪ್ಪ ಅಮ್ಮನಿಗೆ ಸಕ್ಕರೆ ಕಾಯಿಲೆ ಇದ್ರೆ ನಿಮಗೂ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಬರಲೇಬೇಕು ಅಂತ ನಿಯಮ ಇಲ್ಲ. ನೀವು ಉದ್ವೇಗ ಜೀವನ ಮಾಡ್ತಾ ಇದ್ರೆ ನಿಮಗೂ ಆ ತರಹ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲದಕ್ಕೂ ಮೂಲ ಕಾರಣ ಏನು? ಮಾನಸಿಕ ಉದ್ವೇಗ ಅಂತ ಹೇಳ್ತೀವಿ. ಸೊ ಯಾವಾಗ ಮಾನಸಿಕ ಉದ್ವೇಗ ಜಾಸ್ತಿ ಆಗುತ್ತೋ ಈ ಕಾಯಿಲೆಗಳು ಶುರುವಾಗುತ್ತೆ. ಸೊ ಮಾನಸಿಕ ಉದ್ವೇಗವನ್ನ ನಾವು ಶಮನ ಮಾಡಿದಾಗ ಬಂದಿರುವಂತ ಕಾಯಿಲೆ ಮತ್ತೆ ರಿವರ್ಸ್ ಆಗುತ್ತೆ, ನೀವು ಆರೋಗ್ಯವಂತರಾಗ್ತೀರಾ. ನಾವು ಅದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಕಲ್ತ್ಕೊಂತೀವಿ. ಈ ಮಾನಸಿಕ ಉದ್ವೇಗಕ್ಕೆ ಏನು ಕಾರಣ ಅಂತ, ನಮಗ ನಾವೇ ಹಾಕೊಂಡಿರುವಂತಹ ಈ ಬೌಂಡ್ರೀಸ್ಗೆ, ಈ ಅಹಂಕಾರಕ್ಕೆ ಧಕ್ಕೆ ಬಂದಾಗ ಮನಸ್ಸಿನಲ್ಲಿ ಉದ್ವೇಗ ಜಾಸ್ತಿ ಆಗತ್ತೆ. ಮನುಷ್ಯನಿಗೆ ಎಷ್ಟು ಹೆಚ್ಚಿಗೆ ಈ ಬೌಂಡ್ರಿ ಹಾಕೊಂಡಿದ್ದಾನೋ, ಅಹಂಕಾರ ಕಟ್ಕೊಂಡಿದ್ದಾನೋ ಅಷ್ಟು ಜಾಸ್ತಿ ಅವನಿಗೆ ಉದ್ವೇಗಗಳು ಇರುತ್ತೆ. ಸೊ ಉದ್ವೇಗ ಜಾಸ್ತಿ ಜಾಸ್ತಿ ಇದ್ದಾಗ ಅವರಿಗೆ ಈ ಕಾಯಿಲೆಗಳು ಬರೋ ಚಾನ್ಸಸ್ ತುಂಬಾ ಹೆಚ್ಚಿಗೆ ಇದೆ. ಈಗ ಸಮಾಧಿ ಅಭ್ಯಾಸದಿಂದ ನಾವು ದೀರ್ಘವ್ಯಾಧಿಗಳಿಂದ ಹೇಗೆ ನಿವಾರಣೆ ಪಡೆಯಬಹುದು ಅಂತ ನೋಡೋಣ. ಸಮಾಧಿ ಅನ್ನುವಂತಹದ್ದು ಸಂಸ್ಕೃತ ಪದ. ಸಮ ಪ್ಲಸ್ ಧಿ ಈ ಸಮಾಧಿ ಅಂತ ಹೇಳ್ತೀವಿ. ಸಮ ಅಂದ್ರೆ ಸಮತ್ವ, ಧಿ ಅಂದ್ರೆ ಬುದ್ಧಿ ಅಂತ ಹೇಳ್ತೀವಿ. ಸಮಾಧಿ ಅಂದ್ರೆ ಸಮತ್ವದಲ್ಲಿ ಇರುವಂತಹ ಬುದ್ಧಿಗೆ ಸಮಾಧಿ ಅಂತ ಹೇಳ್ತೀವಿ. ತುಂಬಾ ಸಿಂಪಲ್ ಇದು. ಸಮತ್ವದಲ್ಲಿ ಇರುವಂತಹ ಬುದ್ಧಿಗೆ ಸಮಾಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಸಮಾಧಿಗೂ ಮತ್ತೆ ಮಾಮೂಲಿಗಿರುವಂತಹ ಬುದ್ಧಿಗೂ ಏನು ವ್ಯತ್ಯಾಸ ಅಂತ. ಬುದ್ಧಿ ಕೆಲಸ ಏನಪ್ಪಾ ಅಂದ್ರೆ, ನೀವು ಏನಾದ್ರೂ ನೋಡಿ ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ಶುರುವಾಗುತ್ತೆ. ನನಗಿದು ಬೇಕು, ನನಗಿದು ಬೇಡ ಅಂತ. ಐ ಲೈಕ್ ದಿಸ್, ಐ ಡೋಂಟ್ ಲೈಕ್ ದಿಸ್. ನನಗಿದು ಇಷ್ಟ, ನನಗಿದು ಇಷ್ಟ ಇಲ್ಲ. ಇದಕ್ಕೆ ಇಷ್ಟ ಅನಿಷ್ಟ ಅಂತ ಹೇಳ್ತೀವಿ. ಕ್ರೇವಿಂಗ್ ಆರ್ ಅವರ್ಷನ್ ಅಂತ ಹೇಳ್ತೀವಿ. ನಾವು ಅದೇ ಸಂಸ್ಕೃತದಲ್ಲಿ ಕಾಮ ಮತ್ತೆ ಕ್ರೋಧ ಅಂತ ಹೇಳ್ತೀವಿ. ಕಾಮ ಅಂದ್ರೆ ಇದು ಬೇಕು ಬೇಕು ಅಂತ, ಕ್ರೋಧ ಅಂದ್ರೆ ಇದು ಬೇಡ ಅಂತ. ಉದಾಹರಣೆಗೆ ನಿಮ್ಗೆ ಯಾರ್ದಾದ್ರೂ ಸ್ನೇಹ ಬೇಕು ಅಂದ್ರೆ ನೀವು ಅವ್ರ ಸ್ನೇಹ ಪಡಿಲಿಕ್ಕೆ ಏನ್ ಬೇಕೋ ಅದೆಲ್ಲ ಮಾಡ್ತೀರಾ. ನೀವು ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಈ ವ್ಯಕ್ತಿ ಸ್ನೇಹ ಬೇಕು ಅಂತ. ಸೊ ಅವರು ನಿಮ್ಮನ್ನ ಆಳ್ತಾ ಇದ್ದಾರೆ. ನೀವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ಅವರು ಯಜಮಾನ ಆಗಿದ್ದಾರೆ, ನೀವು ಅವರಿಗೆ ಗುಲಾಮನಾಗಿದ್ದೀರಾ ಅಂತ. ಅದೇ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ನಿಮ್ಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ ಅಂತ, ಅವಾಗ ನೀವೇನ್ ಮಾಡ್ತಾರಾ? ನೀವು ಅವರಿಂದ ದೂರ ಇರ್ಲಿಕ್ಕೆ ನೋಡ್ತೀರಾ. ಸೊ ನೀವು ಇನ್ನೇನೋ ಮಾಡ್ತೀರಾ ಅವರಿಂದ ದೂರ ಆಗ್ಲಿಕ್ಕೆ. ನೀವು ಮಾಡ್ತಾ ಇರುವಂತಹ ಇದೆಲ್ಲವೂ ಕೂಡ ಮತ್ತೆ ಆ ವ್ಯಕ್ತಿಯೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದ್ರೂ ಬೇಡ ಅಂತ ಅನ್ಸಿದ್ರೆ ಅದೇ ನಿಮ್ಮನ್ನ ಆಳ್ತಾ ಇರುತ್ತೆ. ಸೊ ಬೇಕು ಅಂದ್ರು ಬೇಡ ಅಂದ್ರು ನಾವು
ಅದಕ್ಕೆ ಗುಲಾಮರಾಗಿದ್ದೀವಿ ಅಂತ. ಅಂದ್ರೆ ನಾವು ಮಾಡುವಂತಹ ಎಲ್ಲಾ ಕೆಲಸಗಳು ಇವೆರಡರಿಂದ ನಡೀತಾ ಇದೆ. ಬೇಕು ಅನ್ನುವಂತಹದ್ರಿಂದ ಅಥವಾ ಬೇಡ ಅನ್ನುವಂತಹದ್ರಿಂದ ನಾನು ಮಾಡುವಂತಹ ಎಲ್ಲಾ ಕೆಲಸ ನಡೀತಾ ಇದೆ. ಈಗ ಮೂರನೇ ವ್ಯಕ್ತಿ ಇದ್ದಾರೆ. ನನಗೆ ಇವರು ಬೇಕು ಅಂತಲೂ ಇಲ್ಲ ಅಥವಾ ಬೇಡ ಅಂತಲೂ ಇಲ್ಲ. ಸೊ ಬೇಕು ಬೇಡ ಇಲ್ಲದೆ ಇದ್ರೆ ನಾನು ಅವ್ರ ಬಗ್ಗೆ ಏನ್ ಮಾಡಬೇಕಾಗಿದೆ? ಏನು ಮಾಡಬೇಕಾಗಿಲ್ಲ. ನಾನು ಏನು ಮಾಡಬೇಕಾಗಿಲ್ಲ ಅನ್ನುವಂತಹ ಸ್ಥಿತಿ ಇದೆಯಲ್ಲ, ಇದಕ್ಕೆ ನಾವು ಸ್ವತಂತ್ರ ಸ್ಥಿತಿ ಅಂತ ಹೇಳ್ತೇವೆ. ನಾನು ಏನು ಮಾಡಬೇಕಾಗಿಲ್ಲ, ಸ್ವತಂತ್ರ ಇದು. ನಾನಿದು ಮಾಡಲೇಬೇಕಾಗಿದೆ, ಯಾಕೆ? ಇದು ಅವರಿಗೆ ಇಷ್ಟ. ನಾನಿದು ಮಾಡಲೇಬೇಕಾಗಿದೆ, ಯಾಕೆ? ನಾನು ಇವರಿಂದ ದೂರ ಇರಬೇಕು ಅಂತ. ನೀವೆರಡರಲ್ಲಿ ಸಿಕ್ಕಾಕೊಂಡಿದ್ದೀರ. ಈಗ ಮೂರನೇ ವ್ಯಕ್ತಿಯ ಬಗ್ಗೆ ನೀವೇನ್ ಮಾಡಬೇಕು? ಏನು ಮಾಡಬೇಕಾಗಿಲ್ಲ. ಸೊ ನನಗೆ ಬೇಕು ಬೇಡ ಇಲ್ಲದೆ ಇದ್ದಾಗ ನಾನು ಏನು ಮಾಡಬೇಕಾಗಿಲ್ಲ, ನನಗೆ ಪೂರ್ಣ ಸ್ವತಂತ್ರ ಇದೆ. ಐ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಅಂತ ಹೇಳ್ತೀವಿ. ಸೊ ಇದು ನಮಗೆ ಸಮಾಧಿಯಿಂದ ಮೊದಲು ಸಿಗುವಂತಹದ್ದು ಏನಪ್ಪ ಅಂದ್ರೆ ನಮಗೆ ಪೂರ್ಣವಾಗಿರುವಂತಹ ಸ್ವತಂತ್ರ ಸಿಗುತ್ತೆ. ಇನ್ನೊಂದು, ನಮಗೆ ಸಮಾಧಿಯಿಂದ ತುಂಬಾ ಆಳವಾಗಿರುವಂತಹ ವಿಶ್ರಾಂತಿ ಸಿಗತ್ತೆ. ಸಮಾಧಿ ಸ್ಥಿತಿ ಎಷ್ಟು ಆಳವಾಗಿರುವಂತಹ ವಿಶ್ರಾಂತಿ ಅಂದ್ರೆ ಇದು ನಿದ್ದೆಗಿಂತ 3-4 ಪಟ್ಟು ಆಳವಾಗಿರುವಂತಹ ವಿಶ್ರಾಂತಿ ಕೊಡುವಂತಹ ಒಂದು ಸ್ಥಿತಿ ಇದು. ಅಂದ್ರೆ ನೀವು ಸುಮಾರು 15 ನಿಮಿಷಗಳ ಕಾಲ ನೀವು ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ನಿಮಗೆ 3-4 ಗಂಟೆ ನಿದ್ದೆ ಮಾಡಿದ್ರೆ ಎಷ್ಟು ವಿಶ್ರಾಂತಿ ಸಿಗುತ್ತೋ ಅಷ್ಟು ವಿಶ್ರಾಂತಿ ಸಿಗುತ್ತೆ. ದಿಸ್ ಇಸ್ 3 to 4 times ಡೀಪರ್ ದ್ಯಾನ್ ಡೀಪ್ ಸ್ಲೀಪ್. ಸೊ ಯಾವಾಗ ವ್ಯಕ್ತಿಗೆ ಎಷ್ಟು ಆಳವಾಗಿರುವಂತಹ ವಿಶ್ರಾಂತಿ ಸಿಕ್ತೋ ಆವಾಗ ವ್ಯಕ್ತಿಗೆ ಈ ಮಾನಸಿಕ ಉದ್ವೇಗದಿಂದ ಆಗಿರುವಂತಹ ರಾಸಾಯನಿಕ ಬದಲಾವಣೆ ಆಗಿದೆಯಲ್ಲ ದೇಹದಲ್ಲಿ, ಬಯೋಕೆಮಿಕಲ್ ಇಂಪ್ಯೂರಿಟೀಸ್ ಅಂತ ಹೇಳ್ತೀವಿ, ಅದೆಲ್ಲವೂ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ವ್ಯಕ್ತಿಗೆ ಏನಾದ್ರೂ ದೀರ್ಘ ವ್ಯಾಧಿಗಳಿದ್ರೆ ತುಂಬಾ ಬೇಗ ಅದರಿಂದ ಅವರಿಗೆ ಬಿಡುಗಡೆ ಸಿಗುತ್ತೆ. ಆದ್ರೆ ಇದು ನಿದ್ದೆ ಅಲ್ಲ. ಸಮಾಧಿ ಅನ್ನುವಂತಹದ್ದು ನಿದ್ದೆ ಅಲ್ಲ. ನಿದ್ದೆಯಲ್ಲಿ ನಿಮಗೆ ಪ್ರಜ್ಞೆ ಇಲ್ಲ, ಸಮಾಧಿಯಲ್ಲಿ ನಮಗೆ ಪ್ರಜ್ಞೆ ಇದೆ. ಅಂದ್ರೆ ಎಚ್ಚರಿಕೆಯಿಂದ ಏನು ಮಾಡದೇ ಇರುವಂತಹದ್ದು ಸಮಾಧಿ, ಎಚ್ಚರಿಕೆ ಇಲ್ಲದೆ ಅಲ್ಲಿರುವಂತಹದ್ದು ನಿದ್ದೆ ಅಂತ ಹೇಳ್ತೀವಿ. ಸೊ ಇದು ಸಮಾಧಿ ಅಂದ್ರೆ ಏನು, ಸಮಾಧಿಯಿಂದ ದೀರ್ಘ ವ್ಯಾಧಿಗಳು ನಮಗೆ ಹೇಗೆ ನಿವಾರಣೆ ಆಗುತ್ತೆ ಅಂತ. ಈಗ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ನೋಡೋಣ. ಇದು 2 ವಾರ ಕಾರ್ಯಕ್ರಮ, ನಿತ್ಯ ಸುಮಾರು 2.5 ಗಂಟೆಗಳ ಕಾಲ ಇರುವಂತಹದ್ದು. 15 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅಪರ್ ಏಜ್ ಲಿಮಿಟ್ ಏನು ಇದಕ್ಕೆ ಇಲ್ಲ. ಈ ಕಾರ್ಯಕ್ರಮ ಆನ್ಲೈನ್ ಆಗಿರೋದ್ರಿಂದ ನೀವು ಪ್ರಪಂಚದಲ್ಲಿ ಎಲ್ಲಿದ್ರೂ ಪರವಾಗಿಲ್ಲ, ನೀವು ಈ ಜ್ಞಾನವನ್ನ, ಈ ತರಬೇತಿಯನ್ನ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಪಡೆಯಬಹುದು. ಇನ್ನಷ್ಟು ಹೆಚ್ಚಿನ ವಿವರಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಜೈ ಗುರುದೇವ್.